ಗುರು ಗುರು ಊಟಕ್ಕೆ ಬಾರೋ, ಆಗಲೇ 10 ಗಂಟೆ ಆಯಿತು. ನಂಗೆ ಬೇಡಮ್ಮ, ನೀವೆಲ್ಲ ಮಾಡಿ. ಯಾಕೋ ಊಟ ಬೇಡ? ಆ ಮನುಷ್ಯನ ಜೊತೆ ಕೂತು ಊಟ ಮಾಡೋದಕ್ಕೆ ಹೇಗಾದರೂ ಮನಸ್ಸು ಬರುತ್ತಮ್ಮ. ಯಾಕೋ ಗುರು ಇಷ್ಟೊಂದು ಹಠ ನಿನಗೆ? ಅಮ್ಮ ಪ್ಲೀಸ್, ಇವತ್ತೊಂದಿನ ಸುಮ್ಮನಿದ್ಬಿಡು. ಬರಬಾರ್ದು ಮನುಷ್ಯ ಬಂದಾಗಿದೆ, ನಮ್ಮ ನೆಮ್ಮದಿ ಕಿತ್ಕೊಳ್ಳೋದಕ್ಕೆ. ಬಂದವ್ರಿಗೆ ಹಾಗೆಲ್ಲ ಅಂತಾರೇನೋ? ಅಮ್ಮ ಹೆಚ್ಚಿಗೆ ಮಾತು ಬೇಡಮ್ಮ. ಸರಿ. ಯಾಕ್ರಿ ಹಾಗೆ ಕೋಪ ಮಾಡ್ಕೋತೀರಿ ನೀವು? ನೀವು ಹೀಗೆ ನಡ್ಕೊಂಡ್ರೆ ಮಾವನವ್ರಿಗೆ ಬೇಸರ ಆಗಲ್ವಾ? ಏನಿಲ್ಲೇ ಇದ್ಬಿಡ್ತಾರ ಅವರು? 2-3 ದಿನ ಇದು ಹೋಗ್ತಾರಪ್ಪ. ಅವ್ರ ಪರ ವಹಿಸ್ಕೊಂಡು ನಿನ್ನ ಬುದ್ಧಿ ಹೇಳೋದಕ್ಕೆ ಬರಬೇಡ. ಪುಟ್ಟಿ ಊಟಕ್ಕೆ ಬಾರೆ. ನನಗೀಗಲೇ ಊಟ ಬೇಡಮ್ಮ, ಯಾಕೋ ಹಸುವಾಗ್ತಿಲ್ಲ. ನೀವೆಲ್ಲರೂ ನಿಮ್ಮ ಮೂಗಿನ ನೇರಕ್ಕೆ ನಡ್ಕೊಳ್ಳಿ. ನಿಮ್ಮೆಲ್ಲರ ಮಧ್ಯೆ ನನಗೆ ಹಿಂಸೆ ಆಗ್ತಿದೆ. ಏನಾಯ್ತಮ್ಮ? ಎಲ್ರಿಗೂ ಅವ್ರವ್ರ ಹಠನೇ ದೊಡ್ಡದು, ಅವ್ರವ್ರ ತೀರ್ಮಾನನೇ ದೊಡ್ಡದು ಅಂದೆ ಅಷ್ಟೆ. ನಿನಗಿಷ್ಟ ಬಂದಾಗ ಊಟ ಮಾಡು. ಶಂಭೋ ಶಂಕರ. ಭವಾನಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಮನೆಯಲ್ಲಿ ಎಲ್ರಿಗೂ ಒಟ್ಟಿಗೆ ಕುಳಿತು ನಗನಂತ ಊಟ ಮಾಡೋ ಅಭ್ಯಾಸನೇ ಇಲ್ವಾ? ಅದಕ್ಕೆಲ್ಲ ಕಾರಣ ಕೇಳಬೇಡಿ. ಯಾಕೆ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಿ? ಎಲ್ಲದಕ್ಕೂ ಕಾರಣ ಹೇಳ್ತಾ ಹೋದರೆ ಹಳೇದನ್ನೆಲ್ಲ ಕೆದಕಬೇಕಾಗುತ್ತೆ, ಮನಸ್ಸಿಗೆ ಹಿಂಸೆ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಊಟ ಮಾಡಿ. ಕ್ಷಮಿಸು ಭವಾನಿ, ನಾನೇನು ಬೇಕು ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋದ್ನ? ಚಂಪಾ ನೀನು ದೂರ ಸಂಬಂಧಿ, ಅವಳೇನೋ ತಾಪತ್ರಯದಲ್ಲಿದ್ದಾಳೆ, ಹೋಗಿ ವಿಚಾರಿಸ್ಕೊಂಡು ಬನ್ನಿ ಅಂತ ನೀನು ವಿನಂತಿಸ್ಕೊಂಡಿದ್ದಕ್ಕೆ ಅಲ್ವಾ ನಾನು ಅಲ್ಲಿಗೆ ಹೋಗಿದ್ದು? ಕಷ್ಟದಲ್ಲಿರೋರಿಗೆ ನಮ್ಮಿಂದ ಸಹಾಯ ಆಗಲಿ ಅಂತ ನಿಮ್ಮನ್ನಲ್ಲಿ ಕಳಿಸಿದ್ದು. ಹಾಗಂತ ನೀವು ಅಲ್ಲೇ ಉಳ್ಕೊಂಡು ಅವಳ ಜೊತೆ ಸೇರಿ ಚೀಟಿ ವ್ಯವಹಾರ ಮಾಡಿ ಜನರು ದುಡ್ಡು ಮುಳುಗಿಸಿ ಅಂತ ಕಳಿಸಿದ್ನ? ಶಂಭೋ ಶಂಕರ, ಮೋಸ ಮಾಡಬೇಕು ಅಂತ ಚೀಟಿ ವ್ಯವಹಾರ ಮಾಡಲಿಲ್ಲ. ನೀನು ಕಳಿಸಿದ್ದಕ್ಕೆ ನಾನು ಹೋಗಿದ್ದು. ಒಂದೊಂದು ಸಲ ಕೆಲವರು ಕಾಶಿವರೆಗೆ ತೀರ್ಥಯಾತ್ರೆ ಸಾಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಹಿಮಾಲಯದವರೆಗೂ ಹೋಗಿ ಬಂದ್ಬಿಡ್ತಾರೆ. ಮನಸ್ಸು ಪ್ರಯಾಣದ ವೇಳೆಯಲ್ಲಿ ಬದಲಾಗುತ್ತೆ ಅಂತ ಸನ್ಯಾಸಿಗಳು ಹೇಳ್ತಾರೆ. ಅದು ಸನ್ಯಾಸಿಗಳಿಗೆ, ನಿಮಗಲ್ಲ. ಕೋಪ ಮಾಡ್ಕೋಬಾರ್ದು. ಕೋಪವೆಂಬುದು ಅನರ್ಥ ಸಾಧನ. ಪ್ರಪಂಚದಲ್ಲಿ ಕೋಪಕ್ಕೆ ಬೆಲೆ ಇಲ್ಲ. ಶಾಂತ ಸ್ಥಿತಿ ಮಾತ್ರ ಪ್ರಪಂಚವನ್ನು ಕಾಪಾಡುತ್ತೆ. ನಿಮ್ಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಚಂಪಾ ಜೊತೆ ಸೇರಿಕೊಂಡು ಚೀಟಿ ವ್ಯವಹಾರ ಶುರು ಮಾಡಿದ್ದು. ಅದರಿಂದ ಬರೋ ಲಾಭದಲ್ಲಿ ನಿಮ್ಮನ್ನೆಲ್ಲ ಅದ್ಭುತವಾಗಿ ನೋಡ್ಕೋಬೇಕು ಅನ್ನೋ ಇಚ್ಛೆ ನನಗಿತ್ತು. ಆದರೆ ದೈವೇಚ್ಛೆ ಅನ್ನೋದೊಂದು ಇರುತ್ತೆ ನೋಡಿ, ಅದು ನನ್ನ ಇಚ್ಛೆನ ಬದಲಾಯಿಸ್ಬಿಡ್ತು. ದುಡ್ಡು ಮುಳುಗಿಸಿದ್ದು ಅವಳು, ಆದರೆ ಅಪವಾದ ಹೊತ್ಕೊಂಡು ಪ್ರಾಡ್ ಅಂತ ಜೈಲು ಪಾಲಾಗಿದ್ದು ನಾನು. ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ನೋಡು ಅಡುಗೆ. ಮೊದಲನಾಗೆ ಅದೇ ಕೈ ರುಚಿ. ನಿನ್ನ ಅಡುಗೆ ರುಚಿನ ನಾನು ಇನ್ನೂ ಮರ್ತಿಲ್ಲ.
ಹೌದು, ನೀವು ಯಾವುದನ್ನೂ ಮರ್ತಿಲ್ಲ. ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಮಕ್ಕಳಿನ್ನೂ ಚಿಕ್ಕವರು. ನನ್ನ ಕೈಲಿ ದುಡ್ಡು ಇರಲಿಲ್ಲ. ಇವತ್ತಿನವರೆಗೂ ಊಟ ಮಾಡೋದನ್ನು ನೀವು ಮರ್ತಿಲ್ಲದೆ ಇರ್ಬೋದು, ಆದರೆ ಆಗ ನಾವು ಮರ್ತಿದ್ವಿ. ಬಡತನ, ಉಪವಾಸ ನೀವು ಬಿಟ್ಟು ಹೋಗ್ತಾ ನಮಗೆ ಕೊಟ್ಟು ಹೋಗಿದ್ದು. ಆಮೇಲೆ ಸ್ಕೂಲಲ್ಲಿ ಜವಾನಿ ಕೆಲಸಕ್ಕೆ ಸೇರಿಕೊಂಡೆ. ಮಕ್ಕಳಿಗೆ ಸಾಕಬೇಕಿತ್ತಲ್ಲ. ಒಂದು ದಿನಾನೂ ನೀವು ಹಿಂತಿರುಗಿ ನೋಡಲಿಲ್ಲ. ಅವ್ರ ಜೊತೆ ಸೇರಿಕೊಂಡು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಹೋದ್ರಿ. ಆದರೆ ಶಿಕ್ಷೆ, ಅವಮಾನ ಅನುಭವಿಸಿದ್ದು ನಾವುಗಳು. ಈಗ ಏನು ಮಾಡಿಲ್ಲ ಅನ್ನೋ ಥರ ನಟಿಸಬೇಡಿ. ಹೋಗಲಿ ಬಿಡುವ, ಆಗಿದ್ದಾಗೋಯ್ತು. ಅನ್ನದ ಮುಂದೆ ಕಣ್ಣೀರು ಹಾಕಬಾರ್ದು. ಓ, ಮಲಗದ್ನ ಇವನು? ಹ್ಞೂ. ಯಾಕೆ ಇಷ್ಟು ಲೇಟ್ ಮಲಗ್ದ ಇವತ್ತು? ಅವನು ಕರೆಕ್ಟ್ ಟೈಮ್ಗೆ ಮಲ್ಕೊಂಡಿದ್ದ. ಅತ್ತೆ ಪಕ್ಕ ಮಲ್ಕೊಂಡಿದ್ದ, ಕರ್ಕೊಂಬಂದು ಇಲ್ಲಿ ಮಲಗಿಸ್ದೆ. ಯಾಕೆ ಎಬ್ಬಿಸ್ದೆ? ಅಲ್ಲೇ ಮಲಗೋದಕ್ಕೆ ಬಿಡಬೇಕಾಗಿತ್ತು. ಈಗ ಮಾವನವ್ರು ಬಂದಿರೋದ್ರಿಂದ ದೇವು ಅವನ ರೂಮ್ನ ಬಿಟ್ಕೊಟ್ಟು ಜಾಹ್ನವಿ ಮತ್ತು ಅತ್ತೆ ರೂಮ್ನ ಮಲಗ್ತಿದ್ದಾನೆ. ಹೀಗಿರ್ಬೇಕಾದ್ರೆ ಇವನಿಗೆ ಜಾಗ ಇರುತ್ತಾ ಅಲ್ಲೇ, ಅದಕ್ಕೆ. ಆ ಮನುಷ್ಯನಿಗೆ ಅದು ಬೇರೆ. ವರಾಂಡದಲ್ಲಿ ಚಾಪೆ ಹಾಕ್ಕೊಡ್ಬೇಕಿತ್ತು. ದೇವು ರೂಮ್ ಯಾಕೆ ಬಿಟ್ಕೊಡೋದಕ್ಕೆ ಹೋದ್ರಿ? ಯಾಕ್ರಿ ಹಾಗೆ ಮಾತಾಡ್ತೀರಾ ಪಾಪ? ಆ ವರಾಂಡದಲ್ಲಿ ಸೊಳ್ಳೆ ಕಾಟ, ಅದು ಅಲ್ಲದೆ ತುಂಬ ಚಳಿ ಬೇರೆ. ಅಲ್ಲಿ ಹೇಗೆ ಮಲಗ್ತಾರೆ? ನಾನು ಆ ಮನುಷ್ಯ ವರಾಂಡದಲ್ಲಿ ಮಲಗಲಿ ಅಂದಿದ್ದಕ್ಕೆ ಇಷ್ಟೆಲ್ಲ ಸಂಕಟ ಪಡ್ತಿದ್ಯಲ್ಲ. ನಮ್ಮ ಬಗ್ಗೆ ಯೋಚನೆ ಮಾಡು. ಆ ಮನುಷ್ಯ ನಮ್ಮನ್ನು ಬಿಟ್ಟು ಹೋದಾಗ ಎಷ್ಟೋ ದಿನಗಳು, ಎಷ್ಟೋ ರಾತ್ರಿಗಳು ಹೊಟ್ಟೆಗೆ ಸರಿಯಾಗಿಲ್ಲದೆ ಒದ್ದಾಡಿದ್ದೀವಿ. ಈಗ ನಿನಗೆಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಅದಕ್ಕೆ ಆ ಮನುಷ್ಯನ ಪರ ವಹಿಸ್ಕೊಳ್ತಿದ್ಯಾ? ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಳ್ತೀರಿ? ನನಗೆ ಗೊತ್ತು ನೀವು ಅವರಿಂದ ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀರಾ ಅಂತ. ಆದರೆ ಈಗ ಎಷ್ಟೋ ವರ್ಷಗಳಾದಮೇಲೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಬಂದಿದ್ದಾರೆ. ಆವಾಗಲೇ ಯಾಕೆ ಹಾಗೆ ಮಾಡಿದ್ರಿ? ಅವ್ರ ಜೊತೆ ನೀವು ಊಟಕ್ಕೆ ಕೂತ್ಕೊಳ್ಳಿಲ್ಲ, ನನಗೂ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಅವ್ರ ಜೊತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದಿದ್ರೆ ಏನಾಗ್ತಿತ್ತು? ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಯಾಕೆ ಹಾಗೆ ಮಾಡಿದ್ರಿ? ದಡ್ಡಿ, ನಾವು ಊಟ ಮಾಡಲಿಲ್ಲ ಅಂತ ಅವ್ರಿಗೇನು ಬೇಜಾರಾಗಲಿಲ್ಲ. 3 ಸಲ ಹಾಕಿಸ್ಕೊಂಡು ಚೆನ್ನಾಗಿ ತಿಂದ್ರಂತೆ. ಈಗ ಕಷ್ಟ ಆಗ್ತಾ ಇರೋದು ನಮ್ಮಿಂದ ಅವ್ರಿಗಲ್ಲ, ಅವರಿಂದ ನಮಗೆ. ಏನೇ ಆದರೂ ತುಂಬ ಕಷ್ಟಪಟ್ಟಿದ್ದ ಮನುಷ್ಯ ರೀ. ಬೆಳಗ್ಗೆ ಅವರೆಲ್ಲ ಹೇಳ್ಕೊತಿದ್ದಾಗ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗೊತ್ತಾ? ಪಾಪ. ಏನು ಪಾಪನ? ಅವ್ರು ಹೇಳಿದ್ದೆಲ್ಲ ನಂಬಿಟ್ಯಾ? ಅರ್ಧಕ್ಕರ್ಧ ಸುಳ್ಳಿರುತ್ತೆ. ತಗೋ, ಲೈಟ್ ಆಫ್ ಮಾಡಿ ಮಲ್ಕೋ. ಏನಿದು ಲೆಕ್ಕ? 20, 30? ನಮ್ಮ ಅಜಯ್ ಸ್ಕೂಲ್ ಅಡ್ಮಿಷನ್ಗೆ ಎಷ್ಟು ದುಡ್ಡು ಹೊಂದಾಣಿಕೆ ಆಗಿದೆ ಅಂತ ಲೆಕ್ಕ ಹಾಕ್ತಿದೆ. ಇಲ್ಲಿ ನೋಡಿ, ನಮ್ಮ ಅಜಯ್ ಸ್ಕೂಲ್ ಅಡ್ಮಿಷನ್ ದುಡ್ಡು 60,000. ನಮ್ಮ ಜಗನ್ನಾಥ ಅಣ್ಣ ಕೊಟ್ಟಿದ್ದು 30,000. ಹೌದು, ನೀವು ನಿಮ್ಮ ಫ್ರೆಂಡ್ ರಮೇಶನ್ ಹತ್ರ ದುಡ್ಡು ಕೇಳ್ತೀನಿ ಅಂತಂದ್ರಲ್ಲ, ಏನಾಯಿತು? ಕೇಳಿದೆ. 30,000 ಆಗೋಲ್ಲ, 20,000 ಕೊಡ್ತೀನಿ ಎಂದ. ನೋಡೋಣ ಏನಾಗುತ್ತೆ ಅಂತ. 20 + 30 50,000 ಆಯಿತು. ಇನ್ನು 10,000ಕ್ಕೆ ಏನ್ರಿ ಮಾಡೋದು? ನನಗೊಂದು ಯೋಚನೆ ಬಂದಿದೆ. ಏನು?
ನನ್ನ ಹತ್ರ ಇದೆಯಲ್ಲ ಒಂದು ಜೊತೆ ಚಿನ್ನದ ಬಳೆ, ಅದನ್ನು ಅಡ ಇಟ್ಟು ದುಡ್ಡು ತರೋಣ ಅಂತ. ನಿನಗೇನು ತಲೆಗಿಲ್ಲೇ ಕೆಟ್ಟಿದ್ಯಾ? ನಿನ್ನ ತವ್ರ ಮನೆದು ಅಂತ ನಿನ್ನ ಹತ್ರ ಇರೋದು ಒಂದು ಜೊತೆ ಬಳೆ, ಅದನ್ನ ಯಾರಾದರೂ ಅಡ ಇಡ್ತಾರಾ? ಅಲ್ಲ, ದುಡ್ಡು ಬಂದಾಗ ಬಿಡಿಸ್ಕೊಂಬಂದ್ರೆ ಆಯಿತು. ಒಡವೆನ ಅಡ ಇಡೋದು ಅವಮಾನದ ವಿಷಯ. ನೀನು ಹಾಗೆಲ್ಲ ಒಡವೆನ ಅಡ ಇಡ್ಕೊಡ್ದು. ಆಯಿತು, ಅದಕ್ಕೆ ಯಾಕೆ ಕೋಪಿಸ್ಕೋತೀರಿ? ನಾನು ಬಳೆ ಅಡ ಇಡಲ್ಲ, ಆಯಿತಾ? ರೀ, ನನ್ನ ಫ್ರೆಂಡು ಚೀಟಿ ವ್ಯವಹಾರ ನಡೆಸ್ತಾಳೆ, ಅರುಣ ಅಂತ. ಅವಳ ಹತ್ರ ಕೇಳೋಣ ಅಂತಿದ್ದೀನಿ. ಸಿಗುತ್ತಾ? ಸಿಗ್ಬೋದು. ಯಾಕೆಂದರೆ ಅವತ್ತು ಅರುಣ ಜೊತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕಂಪ್ನೀಲಿ ಬಡ್ಡಿಗೆ ಸಾಲ ಸಿಗತ್ತೆ ಅಂತ ಹೇಳಿದ್ಲು. ಅದಕ್ಕೆ ಅವಳನ್ನ ಕೇಳೋಣ ಅಂತಿದ್ದೀನಿ. ಕೇಳಲಾ? ಸರಿ, ಕೇಳು. ಹ್ಞೂ. ಇಷ್ಟೊತ್ತಾಯ್ತಲ್ಲೋ, ಇನ್ನೂ ಸಂಯುಕ್ತ ಬಂದೇ ಇಲ್ಲ. ಅವಳೇ ಫೋನ್ ಮಾಡಿದ್ದಮ್ಮ ಬರ್ತೀನಿ ಅಂತ. ಈಗ ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾಯಿಲ್ಲ. ಬರ್ತಾಳೋ ಇಲ್ವೋ ಅದು ಗೊತ್ತಿಲ್ಲ. ನನಗಂತೂ ಸಾಕಾಗಿ ಹೋಗಿದೆ ಶ್ರೀಕಾಂತ. ಬಾಂಬೆಲಿ ಇದ್ದಾಗಲಂತೂ ಇವಳು ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಈ ಊರಿಗೆ ಬಂದಮೇಲೂ ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಡ್ತಾ ಇಲ್ವಲ್ಲೋ. ಎಲ್ಲಮ್ಮ, ಈ ಊರಿಗೆ ಶಿಫ್ಟ್ ಆದಮೇಲೆ ಅವಳ ಹತ್ರ ನಾನು ಕಾಂಟ್ಯಾಕ್ಟೇ ಇಟ್ಕೊಂಡಿಲ್ಲ. ಈಗಲೂ ಅವಳ ಹತ್ರ ಮಾತಾಡಿದ್ದು ನಾನೇ ಅಲ್ವನಮ್ಮ? ಇರ್ಬೋದು. ಎಷ್ಟು ದಿನ ಆಯಿತು? ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನೀನು? ಡಿವೋರ್ಸ್ ಕೊಟ್ಟು ಅವಳ ಪಾಡಿಗೆ ಅವಳಿರೋದಕ್ಕೆ ಏನಂತೆ? ನಾನು ಎಲ್ಲ ರೀತಿಲಿ ಅವಳಿಗೆ ಹೇಳಿದ್ದಾಯ್ತಮ್ಮ. ಅವಳು ಒಪ್ಕೋತಾನೆ ಇಲ್ವಲ್ಲ. ವಿಚಿತ್ರ ಹುಡುಗಿನಪ್ಪ. ಅವಳಿಗದೇನು ಬೇಕೋ ಏನೋ ಯಾರಿಗೂ ಗೊತ್ತು. ಬಂದು ಅನ್ಸುತ್ತೆ, ನೋಡ್ತೀನಿ. ಸಂಯುಕ್ತ, ಇಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗಡೆ ಬಾ. ಹೇಗಿದ್ದೀರಿ ಅತ್ತೆ? ಚೆನ್ನಾಗಿದ್ದೀನಿ. ನೀ ಹೇಗಿದೆಯಮ್ಮ? ಹಾಗೇ ಇದ್ದೀನಿ. ತುಂಬ ತಲೆನೋವ್ತಾ ಇದೆ. ಒಂದು ಸ್ವಲ್ಪ ಕಾಫಿ ಕೊಡ್ತೀರಾ? ಕೂತ್ಕೋ ಬಾ, ತರ್ತೀನಿ. ಮತ್ತೆ ಹೇಗಿದ್ದಾರೆ ನಿಮ್ಮ ವೈಜಯಂತಿ ಅವರು? ಗೊತ್ತಿಲ್ಲ. ಗೊತ್ತಿಲ್ವಾ? ಯಾಕೆ? ಡೈವರ್ಸ್ ಅಂತ ಆಗೋವರೆಗೂ ಅವಳನ್ನ ಭೇಟಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಯಾಕೆ ಅಂತ ಕೇಳ್ಬೋದಾ? ಡೈವರ್ಸ್ ಅಂತ ಆಗೋವರೆಗೂ ಅವಳು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇರೋದಿಲ್ಲ. ಹೀಗಿದ್ಮೇಲೆ ಅವಳನ್ನ ಭೇಟಿ ಮಾಡಿ ಮತ್ತೆ ಯಾಕೆ ಅವಳು ನೋಡ್ಕೊಳ್ಳಿ ಅಂತ. ಅಬ್ಬಬ್ಬಬ್ಬಾ, ಎಷ್ಟು ಕನ್ಸರ್ನು, ಏನು ಕಥೆ? ಟಿಪಿಕಲ್ ಮಿಡಲ್ ಕ್ಲಾಸ್ ಥಿಂಕಿಂಗ್. ಹೌದು, ನಾನು ಮಿಡಲ್ ಕ್ಲಾಸೇ ಅಲ್ವಾ? ಥ್ಯಾಂಕ್ಸ್. ಈ ಊರಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಬಾಂಬೆಗಿಂತ ಕಮ್ಮಿ ಇದೆ ಅಲ್ವಾ? ಹೌದು. ಮತ್ತು ಅದೇನು, ಬಾಂಬೆಲಿ ಇದ್ದಿದ್ದಕ್ಕಿಂತ ಹಳೆ ಮನೆ ಕೊಂಡ್ಕೊಂಡ್ಬಿಟ್ಟಿದ್ದೀರಾ? ಈ ಮನೆ ನಮ್ಮ ಸ್ವಂತದ್ದು. ನಾವು ಬಾಂಬೆಗೆ ಶಿಫ್ಟ್ ಆದಾಗ ಈ ಮನೆನ ಬಾಡಿಗೆ ಕೊಟ್ಟಿದ್ವಿ. ಓ, ಸ್ವಂತ ಮನೆನಾ? ಹಳೆ ಮನೆ ಆದರೂ ಏರಿಯಾ ತುಂಬ ಚೆನ್ನಾಗಿದೆ. ರಕ್ಷಾ ಎಲ್ಲಿ? ಕಾಲೇಜ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಏನು ಓದ್ತಿದ್ದಾಳೆ? ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಮಾಡ್ತಿದ್ದಾಳೆ. ವಾವ್, ದಟ್ಸ್ ನೈಸ್. ಮತ್ತೆ ಅತ್ತೆ, ಹೇಗಿದೆ ನಿಮ್ಮ ಮಂಡಿ ನೋವು? ಆಪ್ರೇಷನ್ ಮಾಡಿಸ್ಕೊಂಡ್ರಾ? ಇಲ್ಲ, ನೋವು ಇವಾಗ ಸ್ವಲ್ಪ ಪರವಾಗಿಲ್ಲ. ಒಳ್ಳೆಯದು.
ಮನೆ ಹಳೇದಾದರೂ ತುಂಬಾ ವಿಶಾಲವಾಗಿದೆ. ನಮ್ಮ ಡೈವರ್ಸ್ ಬಗ್ಗೆ ಏನು ವಿಚಾರ ಮಾಡಿದೆ ಸಂಯುಕ್ತ? ಆ? ನಮ್ಮ ಡೈವರ್ಸ್ ಬಗ್ಗೆ ಏನು ವಿಚಾರ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ಹಾಂ, ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಿನಗೆ ಡಿವೋರ್ಸ್ ಕೊಡೋದು ಅಂತ. ತುಂಬ ಥ್ಯಾಂಕ್ಸ್ ಸಂಯುಕ್ತ. ಥ್ಯಾಂಕ್ ಯು ಸೋ ಮಚ್ ಸಂಯುಕ್ತ. ಹೇ 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 ಚಿಲ್, ಅಷ್ಟೊಂದು ಎಕ್ಸೈಟ್ ಆಗಬೇಡ, ಪೂರ್ತಿ ವಿಚಾರ ಕೇಳು. ಏನು? ನಾನು ನಿನಗೆ ಡಿವೋರ್ಸ್ ಕೊಡಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ. ಏನದು? ನನಗೆ ಅಲ್ಯೂಮನಿ ಬೇಕು. ಹಾಂ? ಅಂದರೆ ನನಗೆ ಪರಿಹಾರ ಬೇಕು, 50 ಲಕ್ಷ. ವಾಟ್? ಎಸ್, 50 ಲ್ಯಾಕ್ಸ್. ಜೋಕ್ ಮಾಡ್ತಾ ಇದ್ದೆ ಸಂಯುಕ್ತ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ನನಗದೆಲ್ಲ ಗೊತ್ತಿಲ್ಲ. ಡಿವೋರ್ಸ್ ಬೇಕು ಅಂದರೆ ಹೇಗಾದರೂ ಅರೇಂಜ್ ಮಾಡು. ನಿನ್ನ ಹತ್ರ ದುಡ್ಡಿಗೇನು ಕಮ್ಮಿ ಇದೆ ಅಂತ ನನ್ನ ಹತ್ರ ಅಷ್ಟೊಂದು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ನಾನು ಅನುಭವಿಸಿರೋ ಹಿಂಸೆಗೆ ನೀನು ಬೆಲೆ ತೆರಲೇಬೇಕಲ್ಲ. 2 ವರ್ಷ ಅಂದರೆ 365 × 2, ದಿನಕ್ಕೆ 24 ಗಂಟೆಗಳಂದರೂ 365 × 2 × 24. ಗಂಟೆಗೆ 60 ನಿಮಿಷ, ನಿಮಿಷಕ್ಕೆ 60 ಸೆಕೆಂಡ್ ಅಂದರೆ 365 × 2 × 24 × 60 × 60. ಇಷ್ಟು ಗಳಿಗೆಗಳು ಹಿಂಸೆ ಪಟ್ಟಿದ್ದಕ್ಕೆ 50 ಲಕ್ಷ ಕಡಿಮೆನೇ ಅಲ್ವಾ? ನಾವು ಬಡವರಾಗಿದ್ದೆ ನಿನಗೆ ಹಿಂಸೆ ಆದರೆ ನಾವೇನು ಮಾಡೋಕ್ಕಾಗುತ್ತೆ? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಅಲ್ಲ, ಸ್ವಾರ್ಥಿ. ಅರಮನೆ ಅಂತ ನಮ್ಮ ಅಪ್ಪನ ಬಂಗ್ಲೆ ಬಿಟ್ಟು ಬಾಂಬೆಲಿದ್ದು ನೀನು 3 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಅಲ್ಲಿ ಶುರುವಾಗಿದ್ದು ನನಗೆ ಹಿಂಸೆ. ಅಡುಗೆ ಮಾಡು, ಅಮ್ಮಂಗೆ ಹುಷಾರಿಲ್ಲ, ಅವ್ರ ಸೇವೆ ಮಾಡು, ಚಾಕ್ರಿ ಕೆಲಸ ಮಾಡು ಅಂದೆ ಅಲ್ವಾ ನೀನು ನನಗೆ? ನನ್ನ ಜೊತೆ ಯಾವ ಪಾರ್ಟಿಗಳಿಗೂ ಬರ್ತಾ ಇರಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಬಂದರೆ ಅದಕ್ಕೂ ಮುಖ ದಪ್ಪ ಮಾಡ್ಕೊಂಡಿರ್ತಿದ್ದೆ. ನನ್ನ ಫ್ರೆಂಡ್ಸ್ ಅಂದರೆ ನಿನ್ಗೆ ಅವಮಾನ. ಒಂದು ದಿನನಾದರೂ ನಾನು ಇಷ್ಟಪಡೋ ಹಾಗಿರೋದಕ್ಕೆ ಬಿಟ್ಟಿದ್ಯಾ ನೀನು? ಕೂಡಾಕ್ಬಿಟ್ಟೆ ನಾನು ಮದುವೆ ಅನ್ನೋ ಜೈಲಲ್ಲಿ. ಕಳೆದು ಹೋದ ದಿನಗಳು ಈಗ ನನಗೆ ವಾಪಸ್ ಬರುತ್ತಾ? ನನ್ನ ಇಡೀ ಜೀವನ ನಾಶ ಆಗೋಗಿದೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ 50 ಲಕ್ಷ ಕೊಡೋದು ಚಿಕ್ಕ ವಿಷಯ ಅಲ್ವಾ? ನೋಡು ಸಂಯುಕ್ತ, ಇಷ್ಟು ಕ್ರೂರವಾಗಿ ವರ್ತಿಸ್ಬೇಡ. ದಯವಿಟ್ಟು ಈ ಹುಡುಗಾಟ ನಿಲ್ಲಿಸು. ಶಟ. ಹುಡುಗಾಟನ? ನನ್ನ ಜೀವನ ನಾಶ ಆಗಿದ್ದಕ್ಕೆ ನಾನು ಕಾಂಪನ್ಸೇಷನ್ ಇದ್ದು ನಿನಗೆ ಹುಡುಗಾಟನ? ನೀನು ಮಾತ್ರ ಅದ್ಯಾವುದೋ ಹುಡುಗಿನ ಇಷ್ಟಪಟ್ಟು ಮದುವೆ ಆಗ್ಬಿಟ್ರೆ ನಾನೇನು ಮಾಡಬೇಕು? ನಿನ್ನ ಸುಖನೇ ನನ್ನ ಸುಖ ಅಂತ ತತ್ವ ಹೇಳ್ಕೊಂಡು ನಾನು ಸುಮ್ಮನೆ ಕೂತಿರ್ಬೇಕಾ? ನೋಡು ಶ್ರೀಕಾಂತ್, ನಿನಗೆ ನನ್ನಿಂದ ಡೈವೋರ್ಸ್ ಬೇಕು ಅನ್ನೋದಾದರೆ 50 ಲಕ್ಷ ಕೊಡ್ತೀಯ, ಇಲ್ಲಾಂದರೆ ನಿನ್ನಿಷ್ಟ, ಏನು ಬೇಕಾದರೂ ಮಾಡ್ಕೊ. ಐ ಡೋಂಟ್ ಕೇರ್.